ಸ್ಪ್ಲೆಂಡರ್ನ ಚೇಂಜ್ ಮಾಡ್ತಾರೆ. ಐ ಥಿಂಕ್ ಸ್ಪ್ಲೆಂಡರಲ್ಲಿ ಟೆಕ್ನಿಕಲ್ ಇಶ್ಯೂ ಇದೆ. ಡ್ಯಾಮೇಜ್ ಮಾಡಿದಾರ. ನಂಬರ್ ಚೆಸ್ಸಿ ನಂಬರ್ ಮಾತ್ರ ಡ್ಯಾಮೇಜ್ ಮಾಡಿದ್ದಾರೆ ಸರ್. ಇಂಜಿನ್ ನಂಬರ್ ಇಂಟ್ಯಾಕ್ಟ್ ಇತ್ತು, ಅದ್ರ ಮೇಲೆ ಕೇಸ್ ಆಗಿದೆ. ನೋಡ್ರಿ ಐದಾರು ವರ್ಷ ಗಾಡಿ ಹೋಗ್ತಾರೆ. ಸರ್ ಸಿಂಗಲ್ ಆರ್ಡರಲ್ಲಿ ತಗೊಳ್ಳಿ ಸರ್. ನಮಗೆ ಫೋಟೋ ಬರ್ರಿ ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ಮತ್ತು ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಈ ವರ್ಷ 2-3 ಬೈಕ್ ಕಳ್ತನಗಳು ಕೂಡ ಆಗಿದೆ. ಸೊ ಅದಾದ್ಮೇಲೆ ಬೈಕ್ ಕಳ್ಳರು ಇದು ಯಾರು ಇಂತಾಗ ಮಾಡ್ತಾ ಇರೋರಂದ್ರೆ ನೋಡೋ ಸಂದರ್ಭದಲ್ಲಿ ಸಂತೆಗಳಲ್ಲಿ ಊರಿಗೆ ಬರುವಾಗ ಹೀರೋ ಹೋಂಡಾ ಸ್ಪ್ಲೆಂಡರ್ ಪರ್ಟಿಕ್ಯುಲರ್ಲಿ ಯಾರು ಬಂದು ಆಗ್ತಾರೆ ಅಂದರೆ ಅದನ್ನು ತೊಗೊಂಡು ಹೋಗೋದು. ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳು ಜಾಸ್ತಿ ಕಳ್ತನ ಆಗ್ತಾ ಇರೋದು ಕಂಡು ಬಂದಿದೆ. ಅದರಲ್ಲಿ ಒಂದು ಗಾಡಿಯಲ್ಲಿ ನಮಗೆ ಇತ್ತೀಚೆಗೆ ನಾವು ಪೊಲೀಸಲ್ಲಿಂದು ಭಾಳಷ್ಟು CCTV ಕ್ಯಾಮರಾ ಜಿಲ್ಲಾ ಪೂರ್ತಿ ಹಾಕಿದ್ದೀವಿ. ಅದರಿಂದ ಒಂದು ಒಳ್ಳೆಯ ಲೀಡ್ ಒಂದು ಸಿಕ್ಕಿದೆ. ಆ ಲೀಡ್ ಮೇಲ್ಗಡೆ DSP ವೀರಯ್ಯ ಹಿರೇಮಠ, CPI ಶಿವಾನಂದ್ ಅವರು ಮತ್ತು PSI ಭರತ್ ಮತ್ತು ಹಂಪಣ್ಣವರ್ ಮತ್ತು ಕ್ರೈಮ್ ಟೀಮ್ ಶರೀಫ್, ಅದ್ರುಷ್, ನಾಗರಾಜ್, ಸುನಿಲ್ ಇವರೆಲ್ಲ ಒಂದು ತಂಡ ರೆಡಿ ಮಾಡಿ ಅದನ್ನು ಇಲ್ಲಿಂದ ಸುಮಾರು ಖಾನಾಪುರ CCTV ಒಂದು CCTV ಕ್ಯಾಮ್ರಾದಿಂದ ಇನ್ನೊಂದು CCTVಗೆ ಫಾಲೋ ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಖಾನಾಪುರಲ್ಲಿ ಎಂಡ್ ಆಗುತ್ತದೆ. ಅದಾದಮೇಲೆ ಅಲ್ಲಿ ಖಾನಾಪುರದಿಂದ ಮೂವ್ಮೆಂಟ್ ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಇನ್ಪುಟ್ಸ್ ಇದೆಲ್ಲ ಚೆಕ್ ಮಾಡುವ ಸಂದರ್ಭದಲ್ಲಿ ನಾರಾಯಣ್ ಮನೋಹರ್ ಕದಮ್ ಅಂದರೆ ಒಂದು ವ್ಯಕ್ತಿ ಈ ಗಾಡಿಯನ್ನು ತೊಗೊಂಡು ಹೋಗಿರೋದು ಕಂಡು ಬಂದಿರ್ತದೆ. ಸೊ ಅವನನ್ನು ಅರೆಸ್ಟ್ ಮಾಡಿ ಮುಂದಿನ ವಿಚಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ಈ ವ್ಯಕ್ತಿಯ ಟಾರ್ಗೆಟ್ ಏನಂದರೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳು. ಒಟ್ಟು ಇವನು 43 ಮೋಟಾರ್ ಸೈಕಲನ್ನು ಕಳ್ತನ ಮಾಡಿದ್ದಾನೆ. 43ರಲ್ಲಿ 41 ಗಾಡಿ ಹೀರೋ ಹೋಂಡಾ ಸ್ಪ್ಲೆಂಡರ್, ಒಂದು ಪ್ಯಾಷನ್ ಮತ್ತು ಇನ್ನೊಂದು HF ಡಿಲಕ್ಸ್. ಇವನ ಟಾರ್ಗೆಟ್ ಹೆಂಗೆ ಅಂದರೆ ಇಲ್ಲಿ ಸುತ್ತಮುತ್ತ ಜಿಲ್ಲೆ ಬೆಳಗಾವಿ ನಗರ, ಬೆಳಗಾವಿ ಸುತ್ತಮುತ್ತ ಇರುವ ಎಲ್ಲ ಏರಿಯಾ ಖಾನಾಪುರ, ನಂದಗಡ ಇಲ್ಲಿ ಮತ್ತು ಉತ್ತರ ಕನ್ನಡ, ಗದಗ, ಧಾರವಾಡ, ಹುಬ್ಳಿ ನಗರ, ಸೊ ಒಂದೊಂದು ಕಡೆನೂ ಕಳ್ತನವನ್ನು ಮಾಡಿರ್ತಾನೆ. ಇದರಲ್ಲಿ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ 25 ಕಳ್ತನ ಕಳೆದ 2 ವರ್ಷದಲ್ಲಿ ಮಾಡಿರ್ತಾನೆ ಬೈಕ್ ಕಳ್ತನ. ಬೆಳಗಾವಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 8 ಬೈಕ್ ಕಳ್ತನ ಮಾಡಿರ್ತಾನೆ. ಧಾರವಾಡದಲ್ಲಿ 6, ಹುಬ್ಬಳ್ಳಿ ನಗರದಲ್ಲಿ 1 ಮತ್ತು ಗದಗಲ್ಲಿ 2, ಉತ್ತರ ಕನ್ನಡದಲ್ಲಿ 2, ಒಟ್ಟು 43 ವೆಹಿಕಲ್ 2 ವೀಲರನ್ನು ಇವನ ಕಡೆ ಒಂದು ರಿಕವರಿ ಮಾಡಲಾಗಿರುತ್ತದೆ. ಇವನು ಕಳ್ತನ ಮಾಡಿ ನಂತರ ಇವನ ಮನೆಯಲ್ಲಿ ಖಾನಾಪುರನಲ್ಲಿ ನಿಡಿಗಲ್ ಗ್ರಾಮದಲ್ಲಿ ಇವನ ಮನೆ ಇರ್ತದೆ. ಅಲ್ಲಿನೂ ಮತ್ತು ಅವನ ಜಮೀನಲ್ಲಿ ಸ್ವಲ್ಪ ವೆಹಿಕಲನ್ನು ಇಟ್ಟಿರ್ತಾನೆ ಇತ್ತೀಚೆಗೆ ಕಳ್ತನ ಮಾಡಿರೋದನ್ನು. ಉಳಿದ ವೆಹಿಕಲನ್ನು ಖಾನಾಪುರ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ರೈತರಿಗೆ 10,000 15,000 ಅಂದ್ರೆ ಮಾರಾಟ ಮಾಡಿರೋದು ಕಂಡು ಬಂದಿರುತ್ತದೆ. ಸೊ ಸಾರ್ವಜನಿಕರಿಗೆ ನಾವು ತಿಳಿಸೋದು ಏನಂದರೆ, ಯಾವುದೇ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾವುದೇ ನೀವು ಪರ್ಚೇಸ್ ಮಾಡ್ತೀರಂದ್ರೆ ಖಂಡಿತವಾಗಿ ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಸರ್ಟಿಫಿಕೇಟನ್ನು ಚೆಕ್ ಮಾಡಬೇಕು. ರಿಜಿಸ್ಟರ್ಡ್ ಓನರ್ ಯಾರು, ಸರಿ ಇದಾ, RC ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾ, ಇದೆಲ್ಲ ಚೆಕ್ ಮಾಡಿ ತೊಗೊಳ್ಬೇಕಾಗುತ್ತದೆ. ಇಲ್ಲಾಂದರೆ ನಾಳೆ ಕೋರ್ಟಿಗೆ ಬಂದು ನೀವು ಉತ್ತರ ಕೊಡಬೇಕಾಗುತ್ತದೆ. ನೀವು ತಪ್ಪು ಮಾಡಿಲ್ಲ ಅಂದರೆ ಹೇಳೋದಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾರು ಕಮ್ಮಿ ರೇಟಲ್ಲಿ ಕೊಡ್ತಾರೆ ಅಂದರೆ ತೊಗೊಳ್ತೀರಂದ್ರೆ ನಾಳೆ ನಿಮಗೆ ಸಮಸ್ಯೆ ಆಗುತ್ತದೆ. ಈಗ ಇತ್ತೀಚೆಗೆ ಜಿಲ್ಲೆಯಲ್ಲಿ ಭಾಳಷ್ಟು CCTV ಕ್ಯಾಮ್ರಾನಲ್ಲಿ ಇನ್ಸ್ಟಾಲ್ ಮಾಡಿ ಆಟೋಮೆಟಿಕ್ಕಾಗಿ AI ಮೂಲಕ ನಾವು ಫೈನ್ ಕಲೆಕ್ಷನ್ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಇಂತಹ ನಂಬರ್ ಪ್ಲೇಟ್ ಇಲ್ಲದೆ ಓಡುವ ಗಾಡಿಗಳನ್ನು ಕೂಡ ನಾವು ಪತ್ತೆ ಮಾಡಿ ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡ್ತೀವಿ. ಒಳ್ಳೆಯ ಒಂದು ಉತ್ತಮ ಕೆಲಸವನ್ನು
ಕಿತ್ತೂರು ಪೊಲೀಸ್ ಸ್ಟೇಷನ್ ಅವರು ಮಾಡಿದ್ದಾರೆ. ಸುಮಾರು ಒಂದು 43 ಗಾಡಿ, ಪ್ರತಿಯೊಂದು ಗಾಡಿ ಒಂದು ಮಿನಿಮಮ್ 20,000 30 ಸಾವಿರ ಆಗುತ್ತೆ ಅಂದ್ರೆ 10 ರಿಂದ 12 ಲಕ್ಷ ವ್ಯಕ್ತಪಡಿಸುವ ಒಂದು ಗಾಡಿಗಳನ್ನು ರಿಕವರಿ ಮಾಡಿದ್ದಾರೆ. ಭಾಳಷ್ಟು ಇದರಲ್ಲಿ ರೈತರು ಎಲ್ಲರಿಗೂ ಗಾಡಿಯನ್ನು ಕಳ್ಕೊಂಡಿದ್ದಾರೆ. ಅವರು ಎಲ್ಲರಿಗೂ ಕೂಡ ಬೇಗ ಈ ಗಾಡಿಯನ್ನು ಬಿಡಿಸ್ಕೊಡ್ತೀವಿ ಕೋರ್ಟ್ ಆದೇಶ ಮೂಲಕ. ಸೊ ಒಳ್ಳೆಯ ಕೆಲಸವನ್ನು ಮಾಡಿರೋ ಎಲ್ಲ ನಮ್ಮ ಆಫೀಸರ್ಸ್ ಮತ್ತು ತಂಡಕ್ಕೆ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ. ಒಂದೇ ಕಲ್ಲ, ಸಿಂಗಲ್ ಅಫೆಂಡರ್ ಬರುವುದು ಸಂತೆ ಟೈಮಲ್ಲಿ ಒಂದು 4-5 ಕೀ ಇಟ್ಟಿರ್ತಾನೆ. ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಯಲ್ಲಿ ಯಾವುದೋ ಒಂದು ಕೀ ಹಾಕೋ ಸಂದರ್ಭದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ತೊಗೊಂಡು ಹೋಗ್ಬೋದು. ಸಿಂಪಲ್ ಮೋಡಸ್. ಈಸಿ ಅಂದ್ರೆ ಇದು ಟೆಕ್ನಿಕಲ್ ಇಶ್ಯೂ. ಬೈಕ್ ಒಂದು ಯಾವುದೋ ಒಂದು 4 ಚಾವಿ ಹಾಕುವಾಗ ಹೀರೋ ಹೋಂಡಾ ಸ್ಪ್ಲೆಂಡರಲ್ಲಿ ಒಂದು ಗಾಡಿ ವರ್ಕೌಟ್ ಆಗ್ತಾ ಇದೆ, ಬೇರೆ ಗಾಡಿಗಳಲ್ಲಿ ಕಷ್ಟ ಇದೆ.